ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಪತ್ರಕರ್ತ ಕಾಶಿನಾಥ್ ಬಿರಾದಾರ್ ಇವರ ವೃತ್ತಿ ಜೊತೆಗೆ ಸಾರ್ವಜನಿಕ ಸೇವೆ ಅತ್ಯಮೂಲ್ಯ ಅಸ್ಕಿ. ಕಾಶಿನಾಥ್ ಬಿರಾದಾರ್ ಪತ್ರಕರ್ತರಾಗಿ ಜನರ ಕಷ್ಟ ನಷ್ಟಕ್ಕೆ ಸ್ಪಂದಿಸುವವರು. ಅವರ ವೃತ್ತಿ ಜೊತೆಗಿನ ಸಾರ್ವಜನಿಕ ಬದುಕಿಗೆ ಸೇವೆ ಅತ್ಯಮೂಲ್ಯವಾದದ್ದು. ಗ್ರಾಮೀಣ ಪತ್ರಕರ್ತರ ಮೇಲೆ ಒತ್ತಡ ಬಹಳಷ್ಟಿದೆ. ಆದರೂ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡರಾದ ಸಿಬಿಎಸ್ಕಿ ಫೌಂಡೇಶನ್ ಅಧ್ಯಕ್ಷರಾದ ಸಿಬಿಎಸ್ಕಿ ಹೇಳಿದರು. ಇಲ್ಲಿನ ಶರಣವೀರೇಶ್ವರ ಮಹಾಮನೆಯಲ್ಲಿ ಶನಿವಾರ ಸಂಜೆ ಏರ್ಪಡಿಸಿದ 2026ನೇ ಸಾಲಿನ ನಾಲತವಾಡ ನಂದಾದೀಪ ನೂತನ ದಿನದರ್ಶಿಕೆ ಲೋಕಾರ್ಪಣೆ ಹಾಗೂ ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಡಿ.ಬಿ. ಒಡವಡಿಗೆ ಮಾತನಾಡಿ, ಪತ್ರಕರ್ತರು ತಮ್ಮ ವೃತ್ತಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದರೆ ಸಮಾಜದ ಅಂತವರನ್ನು ಗುರುತಿಸಿ ಬೆಂಬಲಿಸುತ್ತದೆ. ದಿನದರ್ಶಿಕೆಯನ್ನು ರೂವಾರಿ ಆಲೂರದ ಕಾಶಿನಾಥ್ ಬಿರಾದಾರ್ ಶ್ರಮಜೀವಿಯಾಗಿದ್ದು ಅವರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಬೇಕು ಎಂದರು. ಸಾನ್ನಿಧ್ಯ ವಹಿಸಿದ ಕರ್ನಾಳ್ ನಿವಾಳಖೇಡದ ಸಂಗನಬಸವ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಪತ್ರಕರ್ತರ ಹೊಣೆಗಾರಿಕೆ ಕುರಿತು ಮಾತನಾಡಿದರು. ವೀರೇಶ್ವರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಎಂ.ಎಸ್. ಪಾಟೀಲ್, ಧುರೀಣರಾದ ಶಶಿಧರ ಬಂಗಾರಿ, ಮುತ್ತು ಸೌಕರ್ ಅಂಗಡಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕೆ.ಆರ್. ಬಿರಾದಾರ್ ಮಾತನಾಡಿದರು. ಮಲಗಾಣದ ಜಯಶಾಂತಲಿಂಗೇಶ್ವರ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿ ದಿನದರ್ಶಿಕೆ ಲೋಕಾರ್ಪಣೆಗೊಳಿಸಿದರು. ಗಣ್ಯರಾದ ಎ.ಜಿ. ಗಂಗನಗೌಡರ್, ಶಿವಪೋಡ ತಾತ್ರೆಡ್ಡಿ, ಪಟಪಚಿತಿ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರ್ ಗಡ್ಡಿ, ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಎಲ್.ಎಚ್. ಚೌಟಿ ವೇದಿಕೆಯಲ್ಲಿದ್ದರು. ಶಿಕ್ಷಕರಾದ ರಾಜು ಹದಿಮನಿ ಕಾರ್ಯಕ್ರಮ ನಿರ್ವಹಿಸಿದರು. ಕಾಶಿನಾಥ್ ಬಿರಾದಾರ್ ನೇತೃತ್ವದಲ್ಲಿ ಹೊರಬಂದಿರುವ ಶರಣವೀರೇಶ್ವರ ದಂಪತಿಗಳ ಮುಖಪುಟ ಭಾವಚಿತ್ರ ಹೊಂದಿರುವ ದಿನದರ್ಶಿಕೆಯನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ಉಚಿತವಾಗಿ ವಿತರಿಸಲಾಯಿತು. ಕ್ಯಾಲೆಂಡರ್ ಬಿಡುಗಡೆ ಅಣಿಯಾಗ್ತಾ ಇತ್ತು. ಅದರ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳು ಮಲಗಾಡ್ ಅವರು ಇಷ್ಟಪಟ್ಟವರಲ್ಲಿ ನಿರ್ಣಯಿಸಿಕೊಂಡು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸಿಕೊಂಡು ಅವರು ಕೇಳ್ಕೊಳ್ತಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಕಾರಡ್ಗೆ ಪರಮಪೂಜ್ಯ ಶ್ರೀಗಳಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಬಯಸಿ ಅವರಿಗೆ ಶ್ರೀಯುತ ಹಂಪನಗೌಡರು ಸಂಗಪ್ಪಣ್ಣ ಹಂಪನಗೌಡರವರು ಶಾಲು ಮತ್ತು ಹಾರನ್ನು ಹೊಲಿಸುವ ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಬೇಕು. ಸಿಂದಗಿ ಪರಮಪೂಜ್ಯ ಸಿಂದಗಿ ಅಜ್ಜನವರು.
ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರು, ಶ್ರೀ ವೀರೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಎಂ ಎಸ್ ಪಾಟೀಲ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸಿ ಅವರಿಗೆ ಶ್ರೀಯುತ ಎಂ ಎಚ್ ಚಳ್ಳೂರವರು ಮಾಲಾರ್ಪಣೆ ಹಾಗೂ ಶಾಲಾ ಮುಗಿಸುವಂಥ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾದಂಥ ಮಾನ್ಯ ಶ್ರೀ ಎಂ ಬಿ ಎಂದಿರವರಿಗೆ ಮಾಂತೇಶ್ ಮೇಂದಾಳ್ ಅವರು ವಿಜಯವಾಡ ವರದಿಗಾರರಾಗಿರುವಂಥ ಮಾಂತೇಶ್ ಮೇಂದಾಳ್ ಅವರು ಗೌರವಾರ್ಪಣೆ ಮಾಡಿದ್ದಾರೆ. ಚೇರ್ಮನ್ ಶ್ರೀ ವೀರೇಶ್ವರ ಉದ್ದಿನ ಪ್ರಸಾದ್ ನೆಲೆ ಅವರಿಗೆ ಪಿ ಜಿ ಗೌರವಾರ್ಪಣೆ ಶ್ರೀಯುತ ಜೆ ಆರ್ ಬಿರಾದಾರ್ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರವರಿಗೆ ಶ್ರೀಯುತ ಸಂಗಮೇಶ್ ಮಿಟಿರವರು ಗೌರವಾರ್ಪಣೆ ಮಾಡ್ತಾರೆ ಅವ್ರಿಗೆ ಕೇಳ್ಕೊತಾರೆ. CBSE ಪ್ರಥಮ ದರ್ಜೆ ಗುತ್ತಿಗೆದಾರರಿಗೆ ಶ್ರೀಯುತ ಯೂನುಸ್ ಮುಲಿಮನಿಯವರು ಗೌರವಾರ್ಪಣೆ ಮಾಡುವುದರಲ್ಲಿ ಹೇಳ್ತಾರೆ. ಶಿವಗೌಡ ದಾಸರವರಿಗೆ ಹೃದಯ ಗೌರವಾರ್ಪಣೆ ಮಾಡ್ತಾರೆ ಕೇಳ್ತಾರೆ. ತಾಲೂಕಾ ಪತ್ರಕರ್ತರ ಸಂಘದ ಇತ್ತೀಚೆಗೆ ತಾನೇ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವ ಅವರ ನೇತೃತ್ವದ ಪ್ಯಾನಲ್ ಯಶಸ್ವಿಯನ್ನು ಗಳಿಸಿ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀಯುತ ಡಿ ವಿ ಒಡಗೇಶ್ವರರು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ವಹಿಸಿ ಕುಮಾರ್ ಪಟ್ಟಣಶೆಟ್ಟಿ ಅವರು ನಮ್ಮ 4,000 ಪಟ್ಟಣಶೆಟ್ಟಿ ಅವರು ಪತ್ರಿಕಾ ಮಾಧ್ಯಮದ ಗೆಳೆಯರಾಗಿ ಅವರು ಕೂಡ ಬಂದು ಗೌರವಾರ್ಪಣೆ ಮಾಡ್ತಾರೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ LH ಔಟೀರವರಿಗೆ ನಿಂಗಪ್ಪಣ್ಣ ಅಗ್ನಿರವರು ಬಂದು ಗೌರವಾರ್ಪಣೆಯನ್ನು ಮಾಡಬೇಕಂತ ಅವರು ಕೇಳ್ಕೊಳ್ತಾ ಇದ್ದೀನಿ. ಅವರು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಪ್ರಗತಿಪರ ರೈತರಾಗಿರುವಂಥ ಶ್ರೀಯುತ ಶಶಿಧರ್ ಬಂಗಾರಿಗೌಡರವರಿಗೆ PA ಬೋಗರ್ಸ್ ಅವರು ಪವರ್ ಬಸ್ಸು ಬೋಗರ್ಸ್ ಅವರು ಬಂದು ಗೌರವಾರ್ಪಣೆಯನ್ನು ಮಾಡ್ಕೊಂಡು ಅವ್ರಿಗೆ ಕೇಳ್ಕೊಳ್ತಾರೆ.
ಕರ್ನಾಟಕದ ಎಲ್ಲ ಇತಿಹಾಸವನ್ನು ಒಳಗೊಂಡಿರುವಂಥ ಜಾತ್ರೆ ಆಗಿರ್ಬೋದು, ದಿನಾಚರಣೆಗಳಾಗಿರ್ಬೋದು, ಸ್ಮರಣೆಗಳಾಗಿರ್ಬೋದು ಎಲ್ಲವುಗಳನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ಭಾಳ ವಿಶೇಷವಾಗಿ ನಮ್ಮೂರಿನ ನಂದಾದೀಪ ಶರಣ ವೀರೇಶ್ವರರ ಭಾವಚಿತ್ರವನ್ನು ಮುನ್ನುಡಿಯಾಗಿ ಮಾಡಿಕೊಂಡು, ಗುರುದೇವ್ ತಾಯಿಯವರ ಫೋಟೋವನ್ನು ಕೂಡ ಮುನ್ನುಡಿಯಾಗಿ ಮಾಡಿಕೊಂಡು ಭಾಳ ವಿಶೇಷವಾಗಿ ಇಡೀ ಅವಳಿ ಜಿಲ್ಲೆಯೊಳಗೆ ಈ ಕ್ಯಾಲೆಂಡರ್ ಭಾಳಷ್ಟು ಯಶಸ್ಸನ್ನು ಗಳಿಸಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಜಡೆ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಲ್ಕಾಂಡದ ಶ್ರೀಗಳು ಇದೀಗ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಬೇಕಂತ ಎಲ್ಲ ಹಿರಿಯರ ಪರದವರಲ್ಲಿ ವಿನಯಿಸ್ಕೊಳ್ತಾರೆ. ಬರೀ ಅಧ್ಯಕ್ಷರೇ ಎಲ್ಲರೂ ಕೂತ್ಕೊಂಡ್ರೆ ಇಲ್ಲ ಆಗಲಿ ಅನ್ನುವಂಥ ಎರಡು ಸದಾಶಯದ ನುಡಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಿರುವಂಥ ಮಾನ್ಯ MP ಅವರಿಗೂ ಕ್ಯಾಲೆಂಡರ್ ಒಂದೆರಡು ಮಾತನಾಡುವಂಥ ಇಲ್ಲ ಮತ್ತೆ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ನ 3ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ದೂರದ ಸಿರಿಯ ಮಲ್ಗಾಣ ಬಂದ ಮಲ್ಗಾಣ ಪೂಜ್ಯರ ಪಾದಗಳನ್ನು ನಡೆಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮಲ್ಗಾಣ ಶ್ರೀಗಳಲ್ಲಿ ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಮತ್ತೋರ್ವ ಶ್ರೀಗಳು ಅವರ ಕಾರ್ಯಕ್ರಮ ಕೇಂದ್ರತಕ್ಕಂಥ ಎಲ್ಲ ನಾಯಕರನ್ನ ಸ್ಮರಿಸಿ ಇವತ್ತಿನ ಬಿಡುಗಡೆಗೆ ವಾರಿಯಾದಂಥ ನಮ್ಮ ಕಾಶಿನಾಥ್ ಬೇರಾರವರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಾಲ್ಕು ನೋಡೋದ ಗುರಿ ಇದ್ದೇವೆ. ಈ ಒಂದು ಕ್ಯಾಲೆಂಡರು ಭಾಳ ಸೊಗಸಾಗಿ ಮುದ್ರಣಗೊಂಡಿದೆ. ವರ್ಷದಿಂದ ವರ್ಷಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ರಾಜಾಯಿಸ್ತಾ ಇದೆ. ಅತ್ಯಂತ ಸುಂದರವಾಗಿದೆ, ಸರಳವಾಗಿದೆ. ಈ ಕ್ಯಾಲೆಂಡರ್ ರೈತಾಪಿ ಜನರಿಗೆ ಹಾಗೂ ಇನ್ನುಳಿದ ಎಲ್ಲ ಶಿಕ್ಷಕ ವರ್ಗಕ್ಕೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕ್ಯಾಲೆಂಡರ್ ತಯಾರಾಗಿದೆ ಅಂತ ನಾನು ಭಾವಿಸ್ತೇನೆ. ನಾವು ಇತ್ತೀಚೆಗೆ ತಾನೇ ನಾವು ನಲತೋಡೆ APMC ಯಾರ್ಡ್ನಲ್ಲಿ ನಲತೋಡೆ APMC ಯಾರ್ಡ್ಗೆ ಶ್ರೀ ವೀರೇಶ್ವರ ಮಾರುಕಟ್ಟೆ ಅಂತೇಳಿ ಹೆಸರನ್ನು ಇಟ್ಟು ಆ ಶಾರ್ಡನ್ನು ಸ್ಮರಿಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಶ್ರೀ ವೀರೇಶ್ವರ ಯೂಟ್ಯೂಬ್ ಚಾನಲ್ ಅದು ಕೂಡ ಬೆಳೀತಾ ಇದೆ. ಒಟ್ಟಾರೆಯಾಗಿ ನಾಲತೋಟದಲ್ಲಿ ಸರ್ವದಲ್ಲೂ ವೀರೇಶ್ವರ ಅಡಗಿದ್ದಾನೆ. ನಾಲತೋಟ ಜನರಿಗೆ ಜಯವಾಗಲಿ, ವೀರೇಶ್ವರ ಶರಣ ಸಂಪತ್ತರಿಗೆ ಜಯವಾಗಲಿ. ನಾಲ್ಕು ಜನರು ಶರಣರಲ್ಲಿ ಹಾಕಿಕೊಡ್ತಕ್ಕಂಥ ಯಾವುದೇ ಒಂದು ಕಾರ್ಯಗಳಾಗಬಹುದು ಮುಂದಿನ ವಿಶೇಷಪಟ್ಟೆ ಅಂತ ಹಾರೈಸಿ, ಮುಂದಿನ ದಿನಗಳಲ್ಲಿ ನಮ್ಮ ಪತ್ರಿಕಾ ನಾಯಕರಾದ ಸನ್ಮಾನ್ಯ ಶ್ರೀ ಕಾಶಿನಾಥ್ ಬೇರವರು ನಮ್ಮ ಟಿವಿಗಳ ಹೋಗುವ ನಾಯಕರು ನೋಡ್ತೇನೆ, ಅಜಿತ್ ಹನುಮಂತವ್ರು ಅವರಾಗಿ ಬೆಳೀಲಿ ಅಂತ ಹೇಳಿ ಹಾರೈಸಿ ನಾನು ಮಾತಾಡ್ತೀನಿ. ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮಲಗಾಣದ ಪರಮ ಪೂಜ್ಯರ ಪಾದ ಕಮಲಗಳನ್ನು ಪ್ರಣಾಮ ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಕರ್ನಾಟಕದ ಇನ್ನೊಬ್ಬರ ಪರಮ ಪೂಜ್ಯರ ಪಾದ ಕಮಲವನ್ನು ಪ್ರಣಾಮ ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ವೀರೇಶ್ವರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು, ರಾಜಕೀಯ ಧುರೀಣರು ಮತ್ತು DCC ಬ್ಯಾಂಕ್ನ ಮಾಜಿ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ MS ಪಾಟೀಲ್ ಗೌಡ್ರೆ, ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯವಂತ ಪಂಚಪ್ಪಣ್ಣ ಬಿರಾದವ್ರೆ,
ಮತ್ತು ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರು ಮಾಜಿ ರಾಜ್ಯ ಕಾರ್ಯಕಾರಿ ಸದಸ್ಯರಾದಂಥ ಡಿ ಬಿ ಅವರೇ, ನಾಲ್ಕೂರು ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ರಾಜಕೀಯ ಮುಖಂಡರಾದಂಥ ಶಿವಗೌಡ ತಾತರೆಡ್ಡಿ ಅಣ್ಣವರೇ, ಹಾಗೂ ಮುಸ್ಲಿಂ ಕಮಿಟಿ ಅಧ್ಯಕ್ಷರಾದಂಥ ಅಬ್ಬೆ ಸವರಂತ ಎಲೆ ಚೌಟಿ ಸಾಹೇಬ್ರೆ, ಇನ್ನೊಬ್ಬ ಖ್ಯಾತ ಪ್ರಗತಿಪರ ರೈತರು ರಾಜಕೀಯ ಮುಖಂಡರಾದಂಥ ಶ್ರೀಧರ್ ಬಂಗಾರಿ ಅಣ್ಣವರೇ, ಅವರುಗಳಂತೆ ವೇದಿಕೆಯನ್ನು ಆಶೀರ್ವಾದ ಎಲ್ಲ ಗಣ್ಯಾತಿಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮತ್ತು ಸಮಸ್ಯೆ ಅವತ್ತು ನಾಲ್ಕು ಎಲ್ಲ ಗುರುವಿಯರಿಗೆ ನನ್ನ ಅನಂತರ ಧನ್ಯವಾದಗಳು. ಈಗಾಗಲೇ ನಮ್ಮ ವಾಸ್ತವಿಕ ಗುಂಡಿಯಲ್ಲಿ ಸಾಮಾನ್ಯ ಪೊಲೀಸ್ ಅವರೆಲ್ಲ ಕಾಶಿನಾಥ್ ಬಗ್ಗೆ ಹೇಳಿದರು. ಒಂದು ವಿಶೇಷತೆ ಇವತ್ತು ಈ ಸಂದರ್ಭದಲ್ಲಿ ಶರಣರ ಒಂದು ಮಠದಲ್ಲಿ ನಿಂತು ಪ್ರಮಾಣವಾಗಿ ಹೇಳಬೇಕಪ್ಪ ಅಂತಂದ್ರೆ ನಾಲ್ಕು ಪತ್ರಕರ್ತರ ಒಂದು ವಿಶೇಷತೆ ಬೇರೆ ಇದೆ. ಇವತ್ತು ಕಾಶಿನಾಥ್ ಅಂತ ಒಬ್ಬನೇ ಅಲ್ಲ, ನಮ್ಮ ಕನ್ನಡಪುರದ ಸುಲಿಮನಿ ಇರ್ಬೋದು, ಮತ್ತು ವಿಜಯ ಕರ್ನಾಟಕದ ಹೊಳಗಣ ಇರ್ಬೋದು, ವಿಶೇಷವಾಗಿ ನಮ್ಮ ಈಗ ವಿಜಯವಾಣಿಗೆ ನಮ್ಮ ಇನ್ನೊಬ್ಬ ಗುರುಗಳು ಇರ್ತಾರ, ಅವರು ಸಹಿತ ಭಾಳ ಒಂದು ಈ ನಾಲ್ಕು ಹೆಂಗಂದ್ರೆ ಒಬ್ಬರಿಗಿಂತ ಒಬ್ಬರು ಭಾಳ ಒಂದು ನಮ್ಮ ನೂರಿನ ಸರ್ ತಪ್ಪು ಭಾವಿಸಬಾರ್ದು. ಎಲ್ಲರೂ ಪತ್ರಿಕಾ ಮಾಧ್ಯಮದಲ್ಲಿ ಹೆಂಗದಂದ್ರೆ ಇವತ್ತು ತಮ್ಮ ಒಂದು ಈ ಪತ್ರಿಕಾ ಮಾಧ್ಯಮ ತಮ್ಮ ವೃತ್ತಿ ಬದುಕಿನ ಜೊತೆ ಸಾರ್ವಜನಿಕರಿಗೆ ಏನೇನು ಕಷ್ಟ ಸುಖಗಳು ಪ್ರತಿನಿತ್ಯನೂ ಇವತ್ತು ಒಂದು ಉದಾಹರಣೆಗಾಗಿ ಒಂದು ಎಲ್ಲಾದ್ರೂ ಅಂಗನವಾಡಿ ಸೋರ್ತಿದ್ದಪ್ಪ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗಿದ್ದಪ್ಪ ಅಂದ್ರೆ ಅದನ್ನು ಸೋರುತ್ತಿರೋ ಅಂಗನವಾಡಿ ಮಳಿಗೆ ಅಂತ ಅದನ್ನು ಸುದ್ದಿ ಮಾಡ್ತಾರೆ. ಮತ್ತು ಅದ್ರ ಜೊತೆಯಲ್ಲೇ ಯಾವುದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಮತ್ತು ರೈತರಿಗೆ ಯಾವುದೇ ಒಂದು ಸಹಾಯ ಸಹಕಾರ ಸಲಕರಣೆಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂದ್ರೆ ಅದು ಇರ್ಬೋದು. ಹಲವಾರು ಸುದ್ದಿಗಳನ್ನು ಭಾಳ ಒಂದು ಇವತ್ತು ನಾನು ಉದ್ಯೋಗದಲ್ಲಿ ಸಾಕಷ್ಟು ಮರುಡಿ ಸರ್ ಅಧ್ಯಕ್ಷರಿದ್ದಾರೆ, ಅವರೆಲ್ಲರಿಗಿಂತ ಮೇಲಾಗಿ ನಾಳೆ ತೊಡೋದು ಪ್ರತಿಯೊಂದು ವಿಶೇಷ ತೆಗೆದ್ರೆ ಒಂದು ಸುದ್ದಿ ಬೇರೆನೇ ಇರ್ತದೆ. ಆಮೇಲೆ ಇವತ್ತು ಉದಯವಾಣಿ ಇರ್ಬೋದು ಎಲ್ಲ ನೋಡ್ತಿರ್ತೀವಿ ನಾವು, ಯಾಕಂದ್ರೆ ನಮ್ಮಲ್ಲಿ 5 ನಂಬರ್ ಬರ್ತದೆ, ನಾವೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಆದರೆ ನಿಮ್ಮ ವೃತ್ತಿ ಜೊತೆಗೆ ಏನು ಸಾರ್ವಜನಿಕ ಬದುಕಿನ ತಾವೇನು ಮಾಡ್ತಿಲ್ಲ, ನಿಜಕ್ಕೂ ಇದು ಭಾಳ ಒಂದು ಶ್ಲಾಘನೀಯ ಕೆಲಸ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೆ ಅವರ ಸಂಸಾರದಲ್ಲಿ ಅವರ ಒಂದು ಇನ್ನಿತರ ಕಾರ್ಯಕರ್ತಗಳಿಗೆ ಹೋಗ್ತಾ ಇರ್ತಿರೋದು. ಸರ್ಕಾರ ನೌಕರದಾರ ಇರ್ಬೋದು, ನಾವು ವೃತ್ತಿಯಿಂದ ನಮ್ಮ ಕೆಲಸದಲ್ಲಿ ನಾವು ಹೋಗಿರ್ಬೋದು. ಆದ್ರೆ ನಮ್ಮ ವೃತ್ತಿ ಬದುಕಿನ ಜೊತೆಗೆ ಸಾರ್ವಜನಿಕ ನೀವೇನು ಸೇವೆ ಪತ್ರಿಕೆ ಬಳಗ ಮಾಡ್ತೀರಿ, ಭಾಳ ಒಂದು ಅತ್ಯಮೂಲ್ಯವಾದ ಕೆಲಸ. ಇವತ್ತು ಈ ಸಂದರ್ಭದಲ್ಲಿ ಬಿಚ್ಚಿ ಒಬ್ಬರೇ ಮುಂದೆ ಹೇಳಬೇಕಪ್ಪ ಅಂದ್ರೆ ಪತ್ರಕರ್ತರಿಗೆ ಯಾವುದೇ ರೀತಿ ಸರ್ಕಾರದಿಂದ ಯಾವುದೂ ಪಗಾರ ಇರಲ್ಲ. ಯಾಕಂದ್ರೆ ನಾವು ನೋಡೋದು ಸುಮಾರು 15 ವರ್ಷ ನಮ್ಮದು ಅವರ ಒಂದು ಸಂಬಂಧಗಳಿದೆ. ಯಾಕೆ ಈ ಸಂದರ್ಭ ಹೇಳಕ್ಕೆ ಇದನ್ನು ಹೇಳ್ಬೇಕಾಗ್ತದ್ರೆ ಎಲ್ಲ ಹಿರಿಯ ರಾಜಕೀಯಗಳು ಸಾಕಷ್ಟು ಮಂದಿ ತಪ್ಪು ತಡೆಯಾದ್ರೆ ಕ್ಷಮಿಸಬೇಕು. ಯಾಕಂತಂದ್ರೆ ಇದು ಯಾವುದೇ ರೀತಿಯಿಂದ ಇವತ್ತು ಒಂದು ವರದಿ ವಿಜಯವಾಣಿ ಇರಲಿ, ಉದಯವಾಣಿ ಇರಲಿ, ಸಂಯುಕ್ತ ಕನ್ನಡ ಇರಲಿ, ಕನ್ನಡಪ್ರಭ ಇರಲಿ, ಎಲ್ಲ ಮಾಧ್ಯಮದವರು ಇವತ್ತು ಎಲ್ಲ ಕಾಂಪಿಟೇಟಿವ್ ಹೆಂಗದಪ್ಪ ಅಂತಂದ್ರೆ ಇಂತಿಷ್ಟು ಪೇಪರ್ ಸೇಲ್ ಮಾಡಲೇ ಮಾಡ್ಬೇಕಂತ ಅವ್ರದ್ದು ಸಾಕಷ್ಟು ಹಿನ್ನಡೆ ಭಾಳ ಒತ್ತಡ ಅದು. ಯಾಕಂದ್ರೆ ನಾವು ಅವ್ರ ಜೋಡಿ ಭಾಳ ಹತ್ತಿರದಿಂದ ಪ್ರತಿ ಕಾರ್ಯಕ್ರಮದಾಗ ಅವ್ರಿಗೆ ನಮ್ಮ ಸಂಬಂಧ ಹೆಂಗಿರ್ತದೆ ಅಂತಂದ್ರೆ ಪ್ರತಿಯೊಂದು ಎಲ್ಲೇ ಒಂದು ಏನು ಸಮಸ್ಯೆ ಆದ್ರೂ ಸಹಿತ ನಾವೆಲ್ಲ ಕೇಳ್ತೀವಿ, ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಹೇಳೋರ. ಈಗ ಮೊನ್ನೆ ಒಂದು ಹುಡುಗರು ಒಂದು ರೈತ ಲೈನ್ಮನ್ ಮ್ಯಾಗ ಕರೆಂಟ್ ಹೋಗಿ ಡೆತ್ ಅಂತ ಆಗಿಂದ ಸುದ್ದಿ ಬಂತು ರಾತ್ರಿ 10 ಗಂಟೆ ಒಟ್ಟೊಡಿಗೆ ನ್ಯೂಸ್ ನೋಡಿದೆ ನಾನು. ನೋಡಿ ಹಂಗೆ ಇಮಿಡಿಯೇಟ್ ಹಿಂಗಾಗಿ ಏನಾಗಿ ನಮ್ಮವರ ಸಂಬಂಧ ಭಾಳ ಹತ್ತಿರದಿಂದ ಇರೋದ್ರಿಂದ ಸರ್ಕಾರನಿಗಾದ್ರೆ ಬಸ್ ಪಾಸ್ ಒಂದು ಮಾಡ್ಯಾರ. ಬಟ್ ಆದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವ್ರು ಏನು ಕೆಲಸ ಮಾಡ್ತಾರೆ ಅದ್ರ ತಕ್ಕ ಭಾಳ ಒಂದು ಸೌಲಭ್ಯ ಇಲ್ಲ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರು ಒಂದು ಯಾವುದೇ ಸರ್ಕಾರದ ನಿವೇಶನ ಆಗಲಿ ಯಾವುದೂ ಇನ್ನೂ ಅಷ್ಟೊಂದು ಮುಂದುವರೆದಿಲ್ಲ. ಬಟ್ ಯಾವುದೂ ಈಗ ಸ್ಯಾಲರಿ ಇಲ್ಲ. ಬಟ್ ತಮ್ಮ ಒಂದು ವೃತ್ತಿ ಜೊತೆಗೆ ಸಾರ್ವಜನಿಕ ನಾವು ಯಾಕ ರಾಜಕಾರಣಿಗಳು ಜನಸೇವೆ ಮಾಡ್ಬೇಕಂತ ಒಂದೇನು ಬಯಕೆಯಿಂದ ರಾಜಕೀಯ ಬರ್ತೀವಿ, ಆ ಒಂದು ವೃತ್ತಿ ಪರಮಾಧಿಕಾರಿಗಳು ಅವರು ನಮ್ಮ ಪತ್ರಿಕಾ ಮುಖಾಂತರ ನಾವು ಒಂದು ಜನಸೇವೆ ಮಾಡ್ಬೇಕಂತ ಏನು ಒಂದು ಇಚ್ಛಾಶಕ್ತಿ ತಾವು ಹೊಂದಿರಿ. ಅದಕ್ಕೆ ನಿಜವಾಗ್ಲೂ ನಮಗೆ ಅದನ್ನು ನಿಮ್ಮ ತುಂಬ 10 ಸಲ ನನ್ನವ್ರು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮಾಧ್ಯಮ ಸಾಮಾನ್ಯ ಇವತ್ತು ಅಭ್ಯಾಸ ಕಾಶಿನಾಥ್ ಬರೋದವರು ತಮ್ಮ ವೃತ್ತಿ ಒಂದು ಬಿಗ್ಬಿ ಹತ್ತುವ ಮುಖಾಂತರ 10 ಹಲವು ಕೆಲಸಗಳಿಗೆ ಅವರು ಭಾಳ ಅನ್ಯಾಯ ಅಂತ ನೋಡ್ತಿರ್ತೀನಿ. ಪ್ರತಿಯೊಂದು ಬಂದೇ ಬಿಡ್ತಾರೆ ಎಲ್ಲ ಯೂಟ್ಯೂಬ್ 10 ನಿಮಿಷ. ಮತ್ತು ಇದೆಲ್ಲ ಸಹಿತ ಇನ್ನೊಂದು ಏನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಇವತ್ತು ಈ ಸೋಚನೆ ನಿರ್ಧಾರ ಇರ್ಬೋದು ಎಲ್ಲ ಮಾಧ್ಯಮದ ಮುಖಾಂತರ ನಮ್ಗೆ 10 ನಿಮಿಷ ಭಾಳ ಒಂದು ಇವತ್ತು ಅವ್ರು ಮಾಡುವಂಥ ಕೆಲಸ ಪ್ರಶಂಸನೀಯ. ಅದಕ್ಕೆ ಇವತ್ತು ಶರಣ ವೀರೇಶ್ವರರ ಆಶೀರ್ವಾದ ಸದಾ ಇವತ್ತು ಪತ್ರಿಕೆ ಮಾಧ್ಯಮಗಳಿಗೆ ನಮ್ಮೆಲ್ಲರಿಗೂ ಮತ್ತು ಶರಣರ ಒಂದು ಆಶೀರ್ವಾದ ಹಾಗೂ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರೂ ಇರಲಿ ಅಂತ ಹೇಳ್ಕೊಂತ ಸಂದರ್ಭದಲ್ಲಿ ಒಂದು ಮಾಧ್ಯಮಕ್ಕೆ ಶುಭ ಹಾರೈಸಿ ನಮ್ಮನ್ನು ಕರೆಸಿ ಸನ್ಮಾನಿಸಿ ಗೌರವಿಸಿ ಮಾತು ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಆಸಕ್ತಿ ಎಲ್ಲ ಗಣ್ಯಮಾನ್ಯರಿಗೂ ಪರಮ ಪೂಜ್ಯರಿಗೂ ಮತ್ತು ಕೂಡ ಇಲ್ಲಿರುವಂಥ ಸುದ್ದಿಗಳು ಮುಟ್ಟುವಂಥದ್ದು ಇಲ್ಲಿರುವಂಥ ಬದ್ಧತೆ ಪತ್ರಿಕಾ ಮಾಧ್ಯಮದಿಂದಲೇ ಈ ಭಾಗದ ಸಮಸ್ಯೆಗಳಿಗೆ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ರಾಜಕಾರಣಿಗಳು ಹಿರಿಯರು ಕೂಡ ಸ್ಪಂದಿಸ್ತಾ ಇರುವಂಥದ್ದು ಅವರ ಸಾಮಾಜಿಕ ಕೆಲಸಗಳಿಂದಾಗಿ. ಜೊತೆಗೆ ಇವತ್ತು ಅವರು ಯೂಟ್ಯೂಬ್ ಚಾನಲನ್ನು ಮಾಡಿ ತಾಲೂಕಿನಲ್ಲೇ ಹೆಚ್ಚು ಸಬ್ಸ್ಕ್ರೈಬನ್ನು ಹೊಂದಿರುವಂಥ 2ನೇ ಸಬ್ಸ್ಕ್ರೈಬನ್ನು ಹೊಂದಿರುವಂಥ ಒಂದು ಚಾನಲ್ ಆಗಿದೆ. ಕ್ಷಣಾರ್ಧದಲ್ಲಿ ನಾಲ್ಕರಲ್ಲಿ ನಡೆಯುವಂಥ ಪ್ರತಿ ಕಾರ್ಯಕ್ರಮಗಳು ಕೂಡ ಸುತ್ತಮುತ್ತಲಿರುವಂಥ ಪ್ರತಿ ಕಾರ್ಯಕ್ರಮ ಕೂಡ ತಮ್ಮ ಯೂಟ್ಯೂಬ್ ಮೂಲಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗೆ ಆ ಯೂಟ್ಯೂಬ್ ಚಾನಲ್ ಕೂಡ ಬೆಳೆಯಲಿ ಅನ್ನುವಂಥ ಮಾತನಾಡುವಂಥ ಶ್ರೀ ಎಸ್ ಸಿ ಸರ್ ಅವರಿಗೆ ನಿರಂತರವಾಗಿ ಧನ್ಯವಾದ
ಮಾಡ್ತಾ ವತಿಯಿಂದ ಕ್ಯಾಲೆಂಡರ್ ಈ ಕ್ಯಾಲೆಂಡರ್ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಸಿಂದಗಿಯ ಶ್ರೀಗಳು ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ಮಲಯಾಳ ಶ್ರೀಗಳಿಗೆ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ನಲಪ್ರೋಡನ್ನು ನಾನು ತಮ್ಮದೇ. ಇವತ್ತು ಕ್ಯಾಲೆಂಡರ್ ಬಿಡುಗಡೆ. ಕ್ಯಾಲೆಂಡರ್ ಅಂದರೆ ಏನು, ದಿನದರ್ಶಿಕೆ ಅಂದರೆ ಏನು? ಇವಾಗ ಒಂದು ವಸ್ತುವನ್ನು ಅಳೆಯಬೇಕಾದ್ರೆ ಇವತ್ತೊಂದು ಧಾನ್ಯ ಇರ್ಬೋದು, ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಅದನ್ನು ಗ್ರಾಮ ಮಟ್ಟದಲ್ಲಿ ಕಿಲೋಗ್ರಾಮ್ ಮಟ್ಟದಲ್ಲಿ ನಾವು ಅಳಿತೀವಿ. 1 kg 2 kg 5 kg 10 kg ನಂತರ ಈ ಹಾಲು, ನೀರು, ಎಣ್ಣೆ ಲೀಟರ್ ಮಾಪದಲ್ಲಿ ಅಳಿತೀವಿ. ಅದೊಂದು ಸಾಧನ, ಅಳೆಯಲಿಕ್ಕೆ ಒಂದು ಸಾಧನ, ಲೀಟರು ಮತ್ತು ಕಿಲೋಗ್ರಾಮ್. ಈ ದಿನಗಳನ್ನು, ತಿಂಗಳುಗಳನ್ನು, ವರ್ಷಗಳನ್ನು, ಯುಗಗಳನ್ನು ಅಳೆಯಲಿಕ್ಕೆ ಇದೊಂದು ಸಾಧನ ಅಂತ ನಾನು ಹೇಳ್ತೀನಿ. ಕ್ಯಾಲೆಂಡರ್. ಈ ಕ್ಯಾಲೆಂಡರ್ನಿಂದ ಈ ಯುವಕರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ನಮ್ಮ ಎಲ್ಲರಿಗೂ ಇರ್ಬೋದು, ಯಾವ ದಿವಸ ಏನಿದೆ, ಮಹಾತ್ಮರ ಪುಣ್ಯತಿಥಿಯಂದು ಯಾವತ್ತಿರ್ತದೆ, ಮತ್ತು ಈ ನಮ್ಮ ಕನ್ನಡ, ನಮ್ಮ ಹಿಂದೂ ಜನಾಂಗದ ಹುಣ್ಣಿಮೆಗಳು, ಅಮಾವಾಸ್ಯೆಗಳು, ಮತ್ತು ಮುಸ್ಲಿಂ ಜನಾಂಗ ಇರ್ಬೋದು, ಕ್ರಿಶ್ಚಿಯನ್ ಜನಾಂಗ ಇರ್ಬೋದು, ಎಲ್ಲರೂ ಅವರದೇ ಆದಂಥ ಒಂದು ಹಬ್ಬ ಹರಿದಿನಗಳು ಕ್ಯಾಲೆಂಡರ್ ಮುಖಾಂತರ ನಾವು ತಿಳ್ಕೊತೀವಿ. ಇದು ಒಂದು ಕ್ಯಾಲೆಂಡರ್ ನಮಗೆಲ್ಲರಿಗೂ ಈ ದಿನಗಳನ್ನು, ಒಳ್ಳೆಯ ದಿನಗಳಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲರೂ ನಮಗೆ ತಿಳ್ಕೊಳ್ಳಿಕ್ಕೆ ಒಂದು ದೊಡ್ಡ ಅನುಕೂಲ. ಇದೊಂದು ಕ್ಯಾಲೆಂಡರ್ ಮಾಡಿ ಕಾಶಿನಾಥ್ ಅವರು ಒಳ್ಳೆ ನಮ್ಮ ನಲತೊಡಕ, ನಮ್ಮ ಜಿಲ್ಲೆಗೆ, ನಮ್ಮ ಅವಳಿ ಜಿಲ್ಲೆಗೆ ಒಳ್ಳೆ ಒಂದು ಸಂದೇಶ ಕೊಟ್ಟರು ಅಂತ ನನಗೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಇದು ಒಂದೇ ಕ್ಯಾಲೆಂಡರ್ ಅಲ್ಲ, ಇವತ್ತು ಪತ್ರಿಕಾ ಮಾಧ್ಯಮದ ಒಂದು ಕೂಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾ ಮಾಧ್ಯಮದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ, ವಸ್ತುನಿಷ್ಠ ಪ್ರಾಮಾಣಿಕ ವಿಷಯಗಳಿರಬೇಕು ನಾನು ಬಯಸೋದು. ಇವತ್ತ ಜನರ ಎಚ್ಚರಿಸುವಂಥ ಕೆಲಸ, ರಾಜಕಾರಣಿಗಳನ್ನಿರ್ಬೋದು, ಮಠಾಧೀಶರು ಇರ್ಬೋದು, ನಮ್ಮ ಸಾಮಾನ್ಯ ಜನರು ಇರ್ಬೋದು, ಇವತ್ತು ನೌಕರಸ್ಥರು ಇರ್ಬೋದು, ರೈತರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಎಲ್ಲರಲ್ಲಿನೂ ಒಂದು ಒಳ್ಳೆಯ ಗುಣ, ಒಂದು ಕೆಟ್ಟ ಗುಣ ಇರ್ತದೆ. ಸಮಾಜದಲ್ಲಿ ಅನ್ಯಾಯ ಆಗ್ತಿದ್ರ ಅದನ್ನ ವಸ್ತುನಿಷ್ಠವಾಗಿ ನೀವು ವರದಿ ಮಾಡಬೇಕು. ಈಗ ನಮ್ಮ ಜೀವನದಲ್ಲಿ ಈಗ ಒಂದು ನಮ್ಮನ್ನು ಆಳ್ಬೇಕಾದ್ರೆ ಒಂದು 3 ಅಂಗ ಮಾಡ್ಯಾರ. ಒಂದು ಕಾರ್ಯಾಂಗ, ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ, 4ನೇದೇ ಇದೆ ಪತ್ರಿಕಾ ರಂಗ. ಇವೆಲ್ಲದಕ್ಕೂ ತಿದ್ದಬೇಕಾದ್ರೆ ಪತ್ರಿಕಾ ರಂಗನೇ ಬೇಕು. ಆ ತಿದ್ದುವ ಕೆಲಸ ನೀವೆಲ್ಲ ನನ್ನತ್ವಾಡ ಮತ್ತು ಉದ್ಯೋಗ ಎಲ್ಲ ಪತ್ರಿಕಾ ರಂಗದವರು ಒಳ್ಳೆ ರೀತಿಯಿಂದ ಮಾಡಿರಿ, ಮುಂದೂ ಮಾಡ್ತೀರಿ, ಜನರು ಎತ್ತರಿಸುವ ಕೆಲಸ ಮಾಡ್ತೀರಿ. ತಾಲೂಕಿನಲ್ಲಿ ಹಲವಾರು ನ್ಯೂನತೆಗಳು ಅದನ್ನು ಎತ್ತಿ ತೋರಿಸಿ ಜನರಿಗೆ ಮನದಟ್ಟು ಮಾಡ್ತೀರಿ. ಮುಂದೆ ಅಂಥ ಕೆಲಸಗಳು ಏನಾದರೂ ಕೆಟ್ಟ ಕೆಲಸಗಳಾದ್ರೆ ಅದನ್ನು ಆಗಲಾರ್ದಂಗೆ ನೀವು ತಡೀತೀರಿ, ನಿಮ್ಮ ಪತ್ರಿಕಾ ಮುಖಾಂತರ ತಡೀತೀರಿ ಮತ್ತು ಒಳ್ಳೆಯ ಮಾರ್ಗದಲ್ಲಿ ಜನರು ಒಯ್ತೀರಿ. ಇದೆಲ್ಲ ಸಮಾಜವನ್ನು ತಿದ್ದುವ ಕೆಲಸ ನಿಮ್ಮ ಪತ್ರಿಕಾ ರಂಗದ ಮೇಲೆ ಬಹಳ ಇದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದೆಲ್ಲ ಕೆಲಸವನ್ನು ನೀವು ತಾಲೂಕಾ ಮತ್ತು 42 ಹೋಬಳಿ ಎಲ್ಲ ಪತ್ರಿಕಾ ರಂಗವನ್ನು ಒಳ್ಳೆಯ ರೀತಿಯಿಂದ ಮಾಡಿರಿ, ಇನ್ನೂ ಮಾಡ್ತೀರಿ. ದೇವರು ನಿಮಗೆಲ್ಲರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ನನ್ನ ಒಂದೆರಡು ಮಾತು. ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಬಂಧು ಬಳಗದವರೇ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರು ಮತ್ತು ಕ್ಯಾಲೆಂಡರ್ ನಡುವೆ ಒಂದು ಅವಿನಾಭಾವ ಸಂಬಂಧ ಬೆಳೆಯೋಕ್ಕೆ ಶುರುವಾಗಿದೆ. ಪತ್ರಕರ್ತರು ಮೊದಲು ಈ ಕ್ಯಾಲೆಂಡರ್ ಬಗ್ಗೆ ಯಾವುದೇ ವಿಚಾರಗಳನ್ನು ಮಾಡ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ,
ಮನುಷ್ಯ ಬರೀ ಪತ್ರಕರ್ತನಾಗಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಪತ್ರಿಕಾ ವೃತ್ತಿ ಹೆಂಗಿರಬೇಕು ಅಂತಂದರೆ ಬಂಗಾರಿ ಸರ್ ಹೇಳೋಂಗೆ ಪ್ರಾಮಾಣಿಕವಾಗಿರಬೇಕು, ನಿಷ್ಠೂರವಾಗಿರಬೇಕು, ನೇರವಾದ ವಿಷಯಗಳನ್ನು ಸಮಾಜಕ್ಕೆ ತಿಳಿಸುವಂಥದ್ದಾಗಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಪತ್ರಿಕೆಗಳು ನಮಗೆ ಸಂಭಾವನೆಯನ್ನು ಕೊಡ್ತವೆ. ಅಲ್ಪ ಸ್ವಲ್ಪ ಮಟ್ಟಿಗೆ ನಾವು ಮಾಡುವ ಸುದ್ದಿಗಳಿಗೆ ಸಂಭಾವನೆಯನ್ನು ಕೊಡ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳು ಕೂಡ ಜಾಹೀರಾತಿನ ಮೊರೆ ಹೋಗಿ ಜಾಹೀರಾತು ಸಿಕ್ಕರೆ ಮಾತ್ರ ಪತ್ರಿಕೆಗಳು ನಡೀತವೆ ಅನ್ನುವಂಥ ಪರಿಸ್ಥಿತಿ ಸಮಾಜದಲ್ಲಿ ಬಂದಿದೆ ಈಗ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ದೊಡ್ಡ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಡ್ಡಾಯವಾಗಿ ನಾವು ಜಾಹೀರಾತುಗಳನ್ನು ಕೊಟ್ಟರೆ ಪತ್ರಿಕೆಯವರು ನಮಗೆ ಮಹತ್ವವನ್ನು ಕೊಡ್ತಾರೆ. ನಾವು ಕಳಿಸುವ ಸುದ್ದಿಗಳಿಗೆ ಮಹತ್ವವನ್ನು ಕೊಟ್ಟು ಹೆಚ್ಚಿನ ಆದ್ಯತೆ ಮೇಲೆ ಅವುಗಳನ್ನು ಪ್ರಕಟ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಹೀರಾತು ಕೊಡುವವರ ಸಂಖ್ಯೆ ಕೂಡ ಭಾಳಷ್ಟು ಕಡಿಮೆ ಆಗಿದೆ. ಈ ಫ್ಲೆಕ್ಸ್ ಬಂದ ಮೇಲೆ, ಫ್ಲೆಕ್ಸ್ ಸೇವೆ ಪ್ರಾರಂಭ ಆದಮೇಲೆ ಜಾಹೀರಾತು ಕೊಡುವವರ ಸಂಖ್ಯೆ 10% ಮಾತ್ರ ಇದೆ. ಸೊ ಹೀಗಾಗಿ ಕೆಲವು ಪತ್ರಕರ್ತರು ಅನಿವಾರ್ಯವಾಗಿ ಕ್ಯಾಲೆಂಡರನ್ನು ಮುದ್ರಿಸೋದ್ರ ಮುಖಾಂತರ ತಮ್ಮ ಪತ್ರಿಕಾ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಜೊತೆಗೆ ಕ್ಯಾಲೆಂಡರನ್ನು ಮಾಡೋದ್ರ ಮುಖಾಂತರ ತಾವು ಕೂಡ ಒಂದು ಆದಾಯವನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಬಲವಂತದಿಂದ ಅಲ್ಲ, ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಪದ್ಧತಿ ಈಗ ಜಾರಿಗೆ ಬಂದಿದೆ. ಇದರಲ್ಲಿ ಕೂಡ ನಾವು ಪ್ರಾಮಾಣಿಕತೆಯನ್ನು ನೋಡ್ತೇವೆ. ವರ್ಷ ಪೂರ್ತಿ ನಾವು ನಿಮ್ಮ ಸುದ್ದಿಗಳನ್ನೆಲ್ಲ ಉಚಿತವಾಗಿ ಮಾಡಿರ್ತೇವೆ. ನಿಮ್ಮಿಂದ ಯಾವುದೇ ಹಣಕಾಸಿನ ಅಪೇಕ್ಷೆ ಪಡೆದೇ ಸುದ್ದಿ ಮಾಡಿರ್ತೇವೆ. ವರ್ಷಕ್ಕೊಂದು ಸಾರಿ ನಮ್ಮ ಕ್ಯಾಲೆಂಡರ್ಗೆ ಒಂದು ಜಾಹೀರಾತು ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತೇಳಿ ನಾವು ಕೇಳುವಂಥ ಒಂದು ವಾತಾವರಣ ಈಗ ಬಂದಿದೆ. ಇದರಲ್ಲಿ ನ್ಯಾಯ ಕೂಡ ಇದೆ. ಯಾವುದೇ ರೀತಿಯ ಸಮಸ್ಯೆ ಆಗಲಿ ಅಥವಾ ಬಲವಂತ ಆಗಲಿ ಇದರಲ್ಲಿ ಇಲ್ಲ. ಸೊ ನ್ಯಾಯದ ಮಾರ್ಗದಲ್ಲಿ ಕೂಡ ಒಂದು ನಡೆಯುವಂಥ ಚಟುವಟಿಕೆ ಈ ಕ್ಯಾಲೆಂಡರ್. ನಾನು ಬಹುಶಃ ಇದು ಸಂವಿಧಾನದಲ್ಲಿ ನಮ್ಮ ಗೌಡರ ಅಧ್ಯಕ್ಷತೆಯಲ್ಲಿ ಇದು 3ನೇ ಕಾರ್ಯಕ್ರಮ ಕಾಶಿನಾಥಂದು. ಕಾಶಿನಾಥ್ ಆಗಲಿ, ಹಳ್ಳೂರವರಾಗಲಿ, ಮೂಲಿನವರಾಗಲಿ, ಯೂನುಸ್ ಅವರಾಗಲಿ, ಇವರೆಲ್ಲ ಟೀಮು ಇನ್ನೊಬ್ಬರು ನೆನೆಸ್ಕೊಬಿಟ್ಟ ಇಲ್ಲ, ಮನುಷ್ಯ ಇಲ್ಲ ಇಲ್ಲೇ ನಮ್ಮ ಉಮೇಶ್ ಆಲ್ಕೊಟ್ರು ಕೂಡ ಕೆಲವು ವರ್ಷ ಪತ್ರಕರ್ತಾಗಿ ಕೆಲಸ ಮಾಡಿದ್ದ. ಇವರೆಲ್ಲರ ಟೀಮು ಈ 4 ವಾರದಲ್ಲಿ ಪತ್ರಿಕೋದ್ಯಮವನ್ನು ಯಶಸ್ವಿಯಾಗಿ ಬೆಳೆಸಿ ತಮ್ಮದೇ ಆದಂಥ ಒಂದು ಪ್ರತ್ಯೇಕವಾದ ವಲಯವನ್ನು ಮಾಡ್ಕೊಂಡಿದ್ದಾರೆ ಈಗ. ಸೊ 4 ವಾರ ಹೊಗಳಿ ವಿಷಯಗಳನ್ನು, ಸುದ್ದಿಗಳನ್ನು ಮುದ್ದೆ ಬೇಡದವರು ಕವರ್ ಮಾಡೋಂಗಿಲ್ಲ. ಒಂದು ಲಿಮಿಟನ್ನು ಅವರ ಪತ್ರಿಕೆಗಳ ಮುಖ್ಯಸ್ಥರು ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಮುದ್ದೆ ಬೇಡದವರು ಏನಾದರೂ ಮಹತ್ವದ ವಿಷಯಕ್ಕೆ ಮಾತ್ರ ತಾಲೂಕಿನ ಪತ್ರಕರ್ತರಾಗಿ ಸುದ್ದಿ ಮಾಡ್ಬೋದು. ಸ್ಥಳೀಯ ಸುದ್ದಿಗಳನ್ನು ಮಾಡಬೇಕಾಗಿದ್ದರೆ ಸ್ಥಳೀಯ ಪತ್ರಕರ್ತರು ಮಾತ್ರ ಅದಕ್ಕೆ ಅವಕಾಶ ಇದೆ. ಅವರಿಗೆ ಆ ಒಂದು ಸ್ವಾತಂತ್ರ್ಯವನ್ನು ಆ ಪತ್ರಿಕೆ ಮುಖ್ಯಸ್ಥರು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ 4 ವಾರ ಪಟ್ಟಣ ಭಾಳಷ್ಟು ವೇಗವಾಗಿ ಬೆಳೀತಾ ಇದೆ. ಮುಂಬರುವ ಬಹುಶಃ 2029 ನಂತರ 2033 ಹೊತ್ತಿಗೆ ಬಹುಶಃ ಕ್ಷೇತ್ರ ವಿಂಗಡಣೆಗಳಾಗ್ತವೆ. ಭಾಳಷ್ಟು ಹೋಬಳಿ ಮಟ್ಟದ ಪಟ್ಟಣ ಪ್ರದೇಶಗಳು ತಾಲೂಕು ಮಟ್ಟದ ಪ್ರದೇಶಗಳಲ್ಲಿ ಬೆಳೀತವೆ. ಆ ಬೆಳವಣಿಗೆಯನ್ನು ಹೊಂದುವಂತಹ ವ್ಯವಸ್ಥೆಯಲ್ಲಿ ಈ ಪತ್ರಿಕಾ ಕ್ಷೇತ್ರ ಪತ್ರಕರ್ತರು ಅಂತನ್ನೋದು ಕೂಡ ತಮ್ಮ ಛಾಪನ್ನು ಮೂಡಿಸಿ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಒಂದು ಅವಕಾಶ ಕೂಡ ಈ 4 ವಾರ ಹೋಬಳಿಯಲ್ಲಿ ಸಿಗ್ತಾ ಇದೆ. ಭಾಳ ಉತ್ತಮವಾದ ಪತ್ರಕರ್ತರು ಈ 4 ವಾರದಲ್ಲಿ ಇದ್ದಾರೆ. ನಾವು ನೋಡಿದಂಗೆ ಹಳ್ಳೂರವರಾಗಲಿ, ಕಾಶಿನಾಥ್ ಅವರಾಗಲಿ, ಮೂಲಿನವರಾಗಲಿ ಸ್ಟೋರಿ ಮಾಡಿದರು ಅಂತಂದರೆ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ. ಅಂತಹ ಸ್ಪೆಷಲ್ ಸ್ಟೋರಿಗಳನ್ನು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಕಟ ಆಗುವಂಥ ಸ್ಟೋರಿಗಳನ್ನು ಅವರು ಮಾಡ್ತಾರೆ ಅಂತಂದರೆ ಅದು ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಅಂತ ಅನ್ನೋದನ್ನು ನಾವೆಲ್ಲ ಗುರುತಿಸಬೇಕಿದೆ. ನೀವೆಲ್ಲ 4 ವಾರದ ಗಣ್ಯಮಾನ್ಯರು, ಪ್ರಮುಖರು, ಈ ಊರಿನ ನಾಗರಿಕರು ಇವರೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕಾಗಿಯೇ ಇವತ್ತು 4 ವಾರದ ಪತ್ರಕರ್ತರು ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲ ಬಳಗದವರಿಗೆ ನಾನು ನಮ್ಮ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಕಾಶಿನಾಥ ಭಾಳ ಕಷ್ಟಜೀವಿ.
ಅವನ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಕಾಶಿನಾಥ್ ಭಾಳ ಕಷ್ಟಜೀವಿ. ಆಲೂರು ಅಂತ ಒಂದು ಸಣ್ಣ ಊರಲ್ಲಿ ಒಬ್ಬ ಪೋಸ್ಟ್ಮನ್ ಆಗಿ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಇವತ್ತು ಸ್ವತಂತ್ರವಾಗಿ ಪತ್ರಿಕೆಯನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ, ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ನಿರ್ವಹಣೆ ಮಾಡೋದ್ರ ಮುಖಾಂತರ, ಕ್ಯಾಲೆಂಡರನ್ನು ಕೂಡ ಮುದ್ರಣ ಮಾಡೋದ್ರ ಮುಖಾಂತರ ಅವರು ಎಲ್ಲ ಸ್ನೇಹಿತರ ಬಳಗದ ಸಹಕಾರದೊಂದಿಗೆ ಇವತ್ತು ಈ ಹಂತಕ್ಕೆ ಬಂದಿದ್ದಾನೆ ಅಂತಂದರೆ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಇವತ್ತು ನಾವು ಪತ್ರಕರ್ತರ ಸಂಘವನ್ನು ರಚನೆ ಮಾಡುವಾಗ ನಾಲತೋಡು ಭಾಗಕ್ಕೆ ಒಂದು ಹುದ್ದೆಯನ್ನು ಕೊಡ್ತೇವೆ. ನಾವು ಕಂಪಲ್ಸರಿ ಪ್ರತಿ ವರ್ಷ ಒಂದು ಹುದ್ದೆ, ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಚುನಾವಣೆ ನಡೆಯುತ್ತೆ. ಪ್ರತಿ 3 ವರ್ಷಕ್ಕೊಮ್ಮೆ ನಾವು ನಾಲತೋಡಕ್ಕೆ ಒಂದು ಹುದ್ದೆಯ ಅವಕಾಶವನ್ನು ಕೊಡ್ತೇವೆ. ಮೊದಲು ಹಳ್ಳೂರವರು ಆ ಅವಕಾಶವನ್ನು ತಗೊಂಡಿದ್ದರು. ಈಗ ಕಾಶಿನಾಥ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಈ ಸಾರಿ ನಾವು ಹಳ್ಳೂರವರಿಗೆ ಮಾಡಬೇಕು ಅಂತ ಮಾಡಿದ್ವಿ. ಆದರೆ ಅವರು ಇದೊಂದು ಸಾರಿ ಕಾಶಿನಾಥ್ಗೆ ಕೊಡ್ರಿ, ಕಾಶಿನಾಥ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಕ್ಕೆ ಈ ಸಾರಿ ನಮ್ಮ ಸಂಘದ ಕಾರ್ಯದರ್ಶಿಯಾಗಿ ಕಾಶಿನಾಥ್ ಅವರಿಗೆ ನಾವು ಅವಕಾಶವನ್ನು ಚುನಾವಣೆ ಮುಖಾಂತರ ಮಾಡಿಕೊಟ್ಟಿದ್ದೇವೆ. ಇದು ಬಹುಶಃ ನಿಮ್ಮ ನಾಲತೋಡು ಭಾಗಕ್ಕೆ ಸಂದಂಥ ಒಂದು ಗೌರವ, ಪತ್ರಕರ್ತರ ಬಳಗದ ವತಿಯಿಂದ ಒಂದು ಗೌರವ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ ಪತ್ರಕರ್ತರ ಸಂಘಟನೆಗಳು ಭಾಳಷ್ಟು ಹುಟ್ಕೊಂಡಿದ್ದಾವೆ. ಆದರೆ ನಮ್ಮ ಪತ್ರಕರ್ತರ ಸಂಘಟನೆ ಇದೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಸುಮಾರು 96 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಸಂಘ ಇದು. ನಮ್ಮ ಕಾರ್ಯಕ್ರಮಗಳಿಗೆ ಸ್ವತಃ ಮುಖ್ಯಮಂತ್ರಿಗಳು ಬರ್ತಾರೆ. ಪ್ರತಿ ವರ್ಷ ನಾವು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡ್ತೇವೆ. ಕಡ್ಡಾಯವಾಗಿ ಮುಖ್ಯಮಂತ್ರಿ ನೇರವಾಗಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ನಾವು ಒತ್ತಡ ಹಾಕಿದ್ದಕ್ಕಾಗಿಯೇ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸೇವೆ ಸಿಕ್ಕಿದೆ. ಆರೋಗ್ಯ ಸಂಜೀವಿನಿ ಯೋಜನೆ ಅವರಿಗೆ ಅನುಷ್ಠಾನಗೊಳ್ತಾ ಇದೆ. ಹಲವಾರು ಸೌಲಭ್ಯಗಳು ಗ್ರಾಮೀಣ ಪತ್ರಕರ್ತರಿಗೆ ಸಿಗ್ತಾ ಇದ್ದಾವೆ. ಸೊ ಭಾಳಷ್ಟು ಪ್ರಮುಖವಾದಂಥ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಹುದ್ದೆಯನ್ನು ಪಡೆಯುವಂಥ ಅವಕಾಶ ನಾಲತೋಡಕ್ಕೆ ಸಿಕ್ಕಿದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ಹಿಂದೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಟ್ಟಿದ್ರಿ, ಯಾವ ರೀತಿ ಕಾಶಿನಾಥನ್ನು ಬೆಂಬಲ ಮಾಡಿದ್ರಿ, ಅದೇ ರೀತಿ ಮುಂದೆಯೂ ಕೂಡ ಕಾಶಿನಾಥ್ ಮತ್ತು ಅವರೆಲ್ಲ ಬಳಗದವರಿಗೆ ತಮ್ಮ ಬೆಂಬಲ ಮತ್ತು ತಮ್ಮ ಒಂದು ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ನನಗೆ ಕರೆಸಿ ಗೌರವಿಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಕಾಶಿನಾಥ್ ಆದಿಯಾಗಿ ಇರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಮಾತು ಮುಗಿಸ್ತೇನೆ. ನಾವು ಸ್ವಂತಕ್ಕಾಗಿ ಯಾರು ಹೇಳೋದಿಲ್ಲ. ನಾವು ಯಾವುದೇ ಚಟುವಟಿಕೆ ಮಾಡಿ, ಯಾವುದೇ ಕಾರ್ಯಕ್ರಮ ಮಾಡಿ, ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಅವರು ತನುಮನದ ಸಹಾಯವನ್ನು ನೀಡ್ತಾ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಸಂಘಟನೆ ಪರವಾಗಿ ಕೂಡ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ಪಾದಕ್ಕೆ ನಮಸ್ಕರಿಸುತ್ತಾ ಈ ಸಮಾರಂಭದ ಅಧ್ಯಕ್ಷರು, ಶರಣವೀರೇಶ್ವರ ಬ್ಯಾಂಕಿನ ಅಧ್ಯಕ್ಷರು, ಸಂಸ್ಥೆ ಅಧ್ಯಕ್ಷರಾದ ಎಸ್ ಪಾಟೀಲ್, ಸಂಸ್ಥೆಯ ಕೊರೋನಾದ ಅಂಗಡಿಯವರು, ಉಚಿತ ಪ್ರಸಾದಾಲಯ ಅಧ್ಯಕ್ಷರಾದ ಸಹೋದರಿ ಎಸ್ ಕೆ ಅವರೇ, ಶಿವಪಾದರೇ, ಮುಂಡೋಡಿಯವರೇ, ಬಸ್ಸು ಅವರೇ, ನಾರಾಯಣಮಠವರೇ, ಶಶಿ ಬಂಗಾರವರೇ, ಕ್ಯಾಲೆಂಡರ್ ಕರ್ತೃವಾದ ಶಶಿ ಕಾಶಿನಾಥ್ ಬಿರಾದರವರೇ, ಪತ್ರದ ಮಿತ್ರ ಯಾವತ್ತೂ ಇಲ್ಲ ಆಗಲಿಕ್ಕೆ ಬಂದವರೇ. ಈ ಕ್ಯಾಲೆಂಡರ್ ಭಾಳ ವಿಶಿಷ್ಟವಾದ ಕ್ಯಾಲೆಂಡರ್. ನಾಲ್ತೊಡಗ ಸಂಬಂಧಪಟ್ಟ ಕ್ಯಾಲೆಂಡರ್. ನಾಲ್ತೊಡದ ನಂದಾದೀಪ ಶರಣವೀರೇಶ್ವರ ದಂಪತಿಗಳನ್ನು ಹಾಕ್ಕೊಂಡು ಈ ಕ್ಯಾಲೆಂಡರ್ನ ಮಾಡಿದರು. ಅದಕ್ಕಿದು ನಾಲ್ತೊಡದ ಕ್ಯಾಲೆಂಡರ್. ಪ್ರತಿಯೊಬ್ಬರು ನಾಲ್ತೊಡರು ಈ ಕ್ಯಾಲೆಂಡರ್ನ ಬೆಂಬಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಮೊದಲೇ ಮಾತು, ಯಾವ ಕ್ಯಾಲೆಂಡರು ನಾಲ್ತೊಡ ಕ್ಯಾಲೆಂಡರ್ ಆಗಿಲ್ಲ, ಇದೊಂದು ಮಾತ್ರ ನಾಲ್ತೊಡ ಕ್ಯಾಲೆಂಡರ್ ಆಗುತ್ತೆ. ಅದಕ್ಕೆ ವಿಶಿಷ್ಟವಾದ ಕ್ಯಾಲೆಂಡರನ್ನು ಕಾಶಿನಾಥ್ ಅವರು ನಾಲ್ತೊಡ ಶರಣರ ಹೆಸರಿನಲ್ಲಿ ಮಾಡಿದ್ದು. ಇದು ಇಡೀ ನಾಲ್ತೊಡ ಜನರಿಗೆ ಹೆಮ್ಮೆ ಆಗುವಂಥ ವಿಷಯ. ಇದು ಕ್ಯಾಲೆಂಡರ್ ಅಂದರೆ ಇದು ಮಾರ್ಗದರ್ಶನ. ಮುಂಜಿನ ದಿನ ನಾವು ಮೊದಲು ಕ್ಯಾಲೆಂಡರ್ ನೋಡ್ತೀವಿ. ಗುಳಿಗೆ ಕಾಲ, ಯಮಗಂಡ ಕಾಲ, ಅಮಾವಾಸ್ಯೆ, ಹುಣ್ಣಿಮೆ, ನಕ್ಷತ್ರಗಳನ್ನು ಎಲ್ಲ ತಿಳಿಸ್ತಕ್ಕಂಥದ್ದು ಇದು ಮಾರ್ಗದರ್ಶಿ.
ನಮಗೆಲ್ಲರಿಗೂ ಜನರಿಗೆ ಮಾರ್ಗದರ್ಶನ ಮಾಡೋದು ಇದು ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ವಿಶೇಷವಾದ ಕ್ಯಾಲೆಂಡರ್ ಅಂದರೆ ಉನ್ನತ ಮಟ್ಟದ ಒಂದು ಭಾಳ ಕಾಸ್ಟ್ಲಿ ಮಟೀರಿಯಲ್ ಯೂಸ್ ಮಾಡ್ಯಾರ ಅವ್ರು. ಕಾಗದಾಗಲಿ ಇವತ್ತು ಇವರೆಲ್ಲ ಎಲ್ಲ ದಾನಿಗಳಲ್ಲಾಗಲಿ ನಮಗೆ ಭಾಳ ಚಂದ ಈ ಕ್ಯಾಲೆಂಡರ್ ಮಾಡ್ಯಾರ. ಏನೇ ಇರಲಿ ಜೊತೆಯಾಗಿ ಅವರು ಪತ್ರಕರ್ತರು ಕೂಡ ಅವರು ಕಾಶಿನಾಥ್ ಬಿರಾದವರು ಪತ್ರಕರ್ತರಾಗಿ ಒಳ್ಳೆಯ ಕ್ಯಾಲೆಂಡರ್ ಕರ್ತೃವಾಗಿ ಕೂಡ ಅವರು ಹೆಸರುವಾಸಾಗ್ಯಾರ. ಮಾತಾಡ್ತಾ ಪತ್ರಕರ್ತರ ಅಂತಂದ್ರೆ ಹೆಂಗಿರಬೇಕು ಅಂದ್ರೆ ನಾನು ಕೂಡ ಪತ್ರಕರ್ತರಂತ ಇರಬೇಕು ಅಂತಕ್ಕಂಥ ಮಾತುಗಳು ಬಂದವು. ಪತ್ರಕರ್ತರಂದ್ರೆ ಅವರು ಸಮಾಜದ ಕನ್ನಡಿ ಇದ್ದಂಗೆ. ಅವರು ಸಮಾಜದ ಕನ್ನಡಿ ಅಂದರೆ ಅದು ಸಮಾಜ ಏನೇನು ತಪ್ಪು ಮಾಡ್ತದೆ, ಎಲ್ಲೆಲ್ಲಿ ತಪ್ಪುಗಳದಾವ ಅದನ್ನು ಜನರಿಗೆ ತಿಳಿಸುವ ಮುಖಾಂತರ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು ಪತ್ರಕರ್ತ ಮಾಡ್ತಾರೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಪತ್ರಕರ್ತರೇ ಕಾರಣ. ಅವ್ರು ಹೆಂಗೆ ಸುದ್ದಿ ಮೂಡಿಸ್ತಕ್ಕಂಥದ್ದು, ವಿಷಯಗಳನ್ನು ಮೂಡಿಸ್ತಕ್ಕಂಥದ್ದು. ಇವತ್ತಿಗೆ ಅದನ್ನು ಕೂಡ ನಾಲ್ತೊಡ ಅಭಿವೃದ್ಧಿ ವಿಷಯದಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮಹತ್ವದ್ದು. ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಕೈಗೊಳ್ತಕ್ಕಂಥ ಕೆಲಸ ಪತ್ರಕರ್ತರು ಮಾಡಿದರು. ಎಲ್ಲೇ ಅಂಕುಡೊಂಕುಗಳನ್ನು ತಿದ್ದಿದ್ರು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ್ರು, ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಹೊಡೆದೆಬ್ಬಿಸಿದರು. ಜನರ ತಪ್ಪು ತಡೆಗಳನ್ನು ಇವತ್ತಿಗೆ ಅವರು ತಿಳಿಸಿದರು. ಸಮಾಜವನ್ನು ಸರಿದಾರಿ ತರ್ತಕ್ಕಂಥ ಕೆಲಸ ಮಾಡಿದರು. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ನಾಲ್ದೊಡ ಪತ್ರಕರ್ತರು ಈ ಸಮಾಜ ಈ ನಾಲ್ದೊಡವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ಯತಕ್ಕಂಥ ಕೆಲಸ ಅವ್ರು ಮಾಡಲಿ. ನಿಜವಾಗ್ಲೂ ಅವರ ಧೈರ್ಯ ಸ್ಥೈರ್ಯ ನಾವು ಮೆಚ್ಚಬೇಕು. ಯಾವುದೇ ಹಂಚಿಕೆ ಇಲ್ಲ, ಅಳಕಿಲ್ಲ, ಯಾವುದೇ ಬಿಡಿಯಲ್ಲ, ನಿರ್ಭೀತಿಯಿಂದ ನಿಷ್ಕಳಂಕವಾಗಿ ಇವತ್ತು ಸಮಾಜ ತಿದ್ದುತ್ತಕ್ಕಂಥ ಕೆಲಸ ಇವ್ರ ಕಡೆಯಿಂದ ನಡೀತಾ ಇರೋದು ನಿರಂತರವಾಗಿ. ಅದಕ್ಕೆ ನಾನು ಕೂಡ ಪತ್ರಕರ್ತೆಗೆ ನಾವು ಇವತ್ತು ಎಲ್ಲರಿಂದ ನಾವು ನಿಮ್ಮ ಜೊತೆ ಇರ್ತೀವಿ. ಇದೇ ರೀತಿಯಾಗಿ ನೀವು ಮುಂದುವರಿ. ಮುಂದಿನ ದಿನಮಾನದಲ್ಲಿ ನಾನು ದೊಡ್ಡಲ್ಲ ಹೇಳಿದ್ರಗಳೇ 2030 ಈ ನಾಲ್ದೊಡ ಭಾಳ ಇದು ದೊಡ್ಡ ಪಟ್ಟಣ ಆಗಿ ಇದು ಆಗ್ತದೆ, ಒಂದು ಮಾಡ್ತದೆ ಅಂತಕ್ಕಂಥದ್ದು ಅದು ಸತ್ಯ. ಅದು ಈಗ ನಾಲ್ದೊಡದಾಗ ಒಳ್ಳೆ ಒಂದು ಸುಸಂಸ್ಕೃತ ವಾತಾವರಣ ನಿರ್ಮಾಣ ಮಾಡಿದಂದ್ರೆ ಇನ್ನೂ ಈ ಪಟ್ಟಣ ಹೆಚ್ಚಿನ ರೀತಿಯಲ್ಲಿ ಬೆಳೀತದಂತ. ಈ ಪಟ್ಟಣ ಬೆಳಬೇಕಾದ್ರೆ ನಾವೆಲ್ಲ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ನಾವು ಯಾವುದ ನಿರ್ಬಿಡೆ, ಭಯ, ಭೀತಿ, ಅಂಜಿಕೆಗಳು ಎಲ್ಲವನ್ನು ಬಿಟ್ಟು ಜನರು ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ ಕ್ಯಾಲೆಂಡರ್ ಭಾಳ ಉನ್ನತ ಮಟ್ಟದ ಕ್ಯಾಲೆಂಡರ. ಇದರೊಳಗೆ ಅನೇಕ ವಿಷಯಗಳು ಒಳಗೊಂಡವ. ದಿನನಿತ್ಯ ಎಲ್ಲರಿಗೆ ಇದು ಮಾರ್ಗದರ್ಶನ ನೀಡ್ತದೆ ಅಂತಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲ ಪತ್ರಕರ್ತರು ಮುಂದಿನ ದಿನಮಾನಗಳಲ್ಲಿ ನಿಮಗೆ ದೇವರು ಎಲ್ಲ ರೀತಿಯಿಂದ ಶಕ್ತಿಯನ್ನು ಕೊಡಲಿ, ಸ್ಥೈರ್ಯ ಎಲ್ಲ ಈ ನಾಲ್ದೊಡ ಸುತ್ತಮುತ್ತಲ ಸಮಾಜವನ್ನು ಸುಸಂಸ್ಕೃತ ಸಮಾಜ, ಒಳ್ಳೆಯ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿವಿ. ಪತ್ರಕರ್ತರಿಂದ ಮಾತ್ರ ನಾವೆಲ್ಲ ಸುರಕ್ಷಿತವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಭಾಳ ಧೈರ್ಯದಿಂದ ಮುನ್ನುಗ್ರಿ ಅಂತಕ್ಕಂಥ ಹೇಳಿ ನಾನು घर में छोड़ जाता ಹಣೆ ಮಾಡೋದು. ಇವತ್ತಿನ 3ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಯದಲ್ಲಿ ಆಗಮಿಸಿದಂಥ ಈರುವ ಸ್ವಾಮೀಜಿಯವರು ಪಾದಾರಗಳಲ್ಲಿ ದೀರ್ಘದಿಂದ ನಮಸ್ಕರಿಸುತ್ತಾ, ಇವತ್ತಿನ ಸಮಾರಂಭದಲ್ಲಿ ನಮ್ಮ ಮಾರ್ಗದರ್ಶಕರಾದ ಮತ್ತು ಸ್ವಲ್ಪ ರಂಗೇವರು
ಹಾಗೂ ಉಚಿತ ಪ್ರಸಾದ ನಿಲಯದ ಚೇರ್ಮನ್ಗಳಾದಂಥ ಎಸ್ ಡಿ ಗಂಗನಗೌಡರೇ ಹಾಗೂ ಅಸ್ಕಿ ಅವರೇ ಹಾಗೂ ಶಿವಪ್ಪ ತಾತಡ್ಡಿ ಅವರೇ ಹಾಗೂ ಕೆಂಚಪ್ಪಣ್ಣ ಬಿರಾದಾರ್ ಅವರೇ ಹಾಗೂ ಒಡೋಡಿಯವರೇ ನಾರಾತೋಡ ಬಸು ಗಂಗನಗೌಡರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಸಹೋದರರು. ಇವತ್ತಿನ ದಿವಸ ಕ್ಯಾಲೆಂಡರ್ ಬಿಡುಗಡೆ ಮಾಡೋ ದಿವಸ ಭಾಳ ಹುಮ್ಮಸ್ಸಿನಿಂದ ಮಾತನಾಡಲೇಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಾರಾತೋಟದಲ್ಲಿ 5-6 ಮಂದಿ ಪತ್ರಕರ್ತರು ಇದ್ದರು. ಒಬ್ಬರ ಬಗ್ಗೆನೂ ಹೇಳೋದಾಗಿ ಇಲ್ಲಿ ತನಕ ಯಾವುದೂ ಬಂದಿಲ್ಲ, ಬರುವಂಥ ವಿಷಯವೂ ಇಲ್ಲ. ಆದರೆ ಇವತ್ತು ನೀವೇನು ಕಾರ್ಯಕ್ರಮವನ್ನು ಮಾಡಿದ್ದೀರಿ, ದೊಡ್ಡ ಕಾರ್ಯಕ್ರಮ. ಇನ್ನು ಕಾಶಿನಾಥ್ ಬಿರಾದಾರ್ ಅವರು ಮೇಲಿಂದ ಮೇಲೆ ಈ ಕ್ಯಾಲೆಂಡರ್ ಬಿಡುಗಡೆ ಇನ್ನು ಕಾಯಂ ಮಾಡಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಶರಣರು ಸ್ವಾಮೀಜಿಯವರು ಮಾಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಯು ಸೂರಿಯೇ, ಕಲ್ಲಾಗು ಕಷ್ಟಗಳ ವಿಧಿ ಮಳೆಯು ಸೂರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ಮಂಕುತಿಮ್ಮ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಮನೆಗೆ ಮಲ್ಲಿಗೆಯಾಗು. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರುಗಳನ್ನು ಸ್ಮರಿಸಿಕೊಂಡು ಬಸವಾದಿ ಪ್ರಮುಖರನ್ನು ನೆನೆದು ಅವರ ಆರಾಧನೆಗೈದು ಸಮಾಜಕ್ಕೆ ಜಂಗಮ ಜ್ಯೋತಿಯಾಗಿ ತಾತ್ವಿಕ ಸಮಾಜದ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ನಿರ್ಮಾಣ ಮಾಡಿದಂಥ ಅಖಿಲ ಭಾರತ ವೀರ ಸೇವಾ ಮಹಾಸಭೆ ಶ್ರೀ ಮಧ್ವೀರ ಶಿವಮಂದಿರ ಸಂಸ್ಥಾಪನೆ ಮಾಡಿದಂಥ ನನ್ನ ಪರಮಾರಾಧ್ಯ ಪರಮಗುರು ಹನಗಲ ಗುರು ಕುಮಾರ ಶ್ರೀಗಳನ್ನು ಗುರುಮಂದಿರದಲ್ಲಿ ಸ್ಮರಿಸಿಕೊಂಡು ಯಾರ ಆಶೀರ್ವಾದವನ್ನು ಪಡೆದವರು ಅದೇ ಕಾಲದೊಳಗೆ ಯಾರ ಆಶೀರ್ವಾದವನ್ನು ಪಡೆದು ಪುಣ್ಯಾತ್ಮರಾಗಿ ಪವಾಡ ಪುರುಷರಾಗಿ ಹೋಗಿರ್ತಕ್ಕಂಥ ಈ ಸ್ಥಾನದ ಮಹಾಚೇತನ ಮೂರ್ತಿಯಾಗಿರ್ತಕ್ಕಂಥ ಶರಣ ದಂಪತಿಗಳಾದ ವೀರೇಶ್ವರರ ಚಿತ್ತೈತನ್ಯಕ್ಕೆ ಹಣೆಮಣಿದು ತತ್ಸ್ವರೂಪರಾಗಿ ಈ 40 ಗ್ರಾಮವೇ ನನ್ನ ತವರು ಮನೆ ಅಂತೇಳಿ ಬಗೆದು ಭಾವಿಸಿ ಯಾವತ್ತರಿಗೂ 40 ತಮ್ಮ ಶುಭಾಶೀರ್ವಾದವನ್ನು ಮಾಡಿದಂಥ ಅಂತಃಕರಣದ ಗುರುವರಿಯರಾಗಿ ಜ್ಞಾನಯೋಗಿಯಾಗಿ ಮೌನ ಯೋಗಿಯಾಗಿ ಅನುಷ್ಠಾನವನ್ನು ಮೆರೆದಿರ್ತಕ್ಕಂಥ ಪರಮ ಪೂಜ್ಯಪಾದರಾದ ಮೌನ ಯೋಗಿ ಜಡೆ ಶಾಂತಿಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಲಗಾಣ ಅವರ ಪವಿತ್ರ ಪಾದಾರವಿಂದಗಳಲ್ಲಿ ಪಣಮಟ್ಟು ಇವತ್ತಿನ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯರಾಗಿರ್ತಕ್ಕಂಥ MS ಪಾಟೀಲ್ ಅವರೇ ಹಾಗೂ ನಮ್ಮ MB ಅಂಗಡಿಯವರೇ, ಗುಂಡು ಸಾವ್ಕಾರ್ ಅವರೇ, ನಾಲಪ್ಪಗೌಡ ಅವರೇ, ರೆಡ್ಡಿಯವರೇ, ಗಣ್ಯಾತಿ ಗಣ್ಯರಾದ ಯಾವತ್ತೂ ಪುಣ್ಯಾತ್ಮರೇ ಹಾಗೂ ಸಭಾ ಸದಸ್ಯರೇ, ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ಇವತ್ತು ಈ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕಾಶಿನಾಥ್ ಪಾಟೀಲ್ ಕಾಶಿನಾಥ್ ಬಿರಾದಾರ್ ಅವರು ಇವತ್ತಿನ ಯಾವತ್ತೂ ತಮ್ಮ ಅನುಯಾಯಿಗಳನ್ನು ಕೂಡಿಕೊಂಡು ಇವತ್ತಿನ ಈ ಸಂಗಮ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡ್ಯಾರ. ಇದು ಒಂದು ಒಕ್ಕೂಟ. ಪತ್ರಿಕಾಕರ್ತರು ನಿಜವಾಗಿಯೂ ಪತ್ರಿಕಾಕರ್ತರ ಒಂದು ಹೊಣೆಗಾರಿಕೆ ಬಹಳ ದೊಡ್ಡದು. ಇವತ್ತು ಸಮಾಜದ ನಾಡಿ ಮಿಡಿತವನ್ನು, ಸಮಾಜ ಪುರುಷನ ಯೋಗ್ಯತೆಯನ್ನು ಅಳಿತಕ್ಕಂಥ ಶಕ್ತಿಯನ್ನು ಪಡೆದವರು ಪತ್ರಿಕಾಕರ್ತರು. ಸಮಾಜವನ್ನು ಸ್ವಸ್ಥ ಆಗಿಡಲಿಕ್ಕೆ, ಅತ್ಯಂತ ಮಸ್ತ್ ಆಗಿಡಲಿಕ್ಕೆ ಕಾರಣಕರ್ತರು ಪತ್ರಿಕಾಕರ್ತರು. ಒಂದು ಹನಿ ಮಸಿಯಿಂದ 10,000 ಜನಕ್ಕೆ ಬಿಸಿ ಮಾಡತಕ್ಕಂಥ ಶಕ್ತಿ ಪತ್ರಿಕಾಕರ್ತರಿಗಿರ್ತದೆ. ಪತ್ರಿಕಾಕರ್ತರು ಸಾಮಾನ್ಯ ಅಲ್ಲ, ಇಡೀ ಸಮಾಜವನ್ನು ಸರ್ವಾಂಗ ಸುಂದರವಾಗಿ ರೂಪ ಮಾಡ್ತಕ್ಕಂಥ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಪತ್ರಿಕಾಕರ್ತರಿಗಿರ್ತದೆ. ಈಗ ಹಾಡಿದೆವಲ್ಲ ಗುಂಡಪ್ಪನವರು, ಬಹುಶಃ ಇಂಥ ನಮ್ಮ ಬಿರದ ಕಾಸಿಂಡಂತವ್ರು ನೋಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಹಾಗೂ ಕಷ್ಟಗಳ ವಿಧಿ ಮಳೆಯು ಸುರಿ ಅಂತ ಅವರೆಷ್ಟು ಕಷ್ಟಪಟ್ಟಾರೆ. ಇಲ್ಲೇ ಆಲೂರಿನವರು ಒಂದು ಸಾಮಾನ್ಯ ಹಳ್ಳಿಯೊಳಗೆ ಹುಟ್ಟಿದಂಥವ್ರು. ಅಲ್ಲಿ ನಾವು ಪುರಾಣ ಹೇಳಿ ಗವಿಸಿದ್ದೇಶ್ವರ ಪುರಾಣ ಹೇಳಿದ್ವಿ ಆಲೂರು ಗ್ರಾಮದೊಳಗೆ. ಅದು ಯಾರಿಗೂ ಆಗದ ಪುರಾಣ ಅಂತ ಬಂದು ನಮ್ಗೆ 18 ಮಂದಿ 18 ಸ್ವಾಮಿಗಳ ಪುರಾಣದಾಗ ನಡಿಬೇಕು. ಆ ರೀತಿಯಲ್ಲಿ ಅಂಥ ಸಣ್ಣ ಗ್ರಾಮದೊಳಗೆ ಹುಟ್ಟಿ ಇಂಥ ದೊಡ್ಡ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕಾಶಿನಾಥರು
ಭಾಳ ನಿಜವಾಗಿ ಮಿಡಿತವಾನರು. ಈ ನಾಡಿನ ಮಿಡಿತವನ್ನು ಪಡೆದಂತಿರ್ತಕ್ಕಂಥವ್ರು ಯಾವತ್ತೂ ಪತ್ರಿಕಾ ಮಾಧ್ಯಮದವರು, ಪತ್ರಿಕಾಕರ್ತರಿಂದಲೇ ಜಗತ್ತು ಉದ್ಧಾರ ಆಗ್ತದ. ಏನೆಲ್ಲ ನಡೀತಕ್ಕಂಥ ಒಂದು ವೈವು ಬೆಳಗಾಗಬೇಕಪ್ಪ ಅಂತಂದ್ರೆ ಎದ್ದು ಕೂಡಲೇ ಪತ್ರಿಕೆಯನ್ನು ನೋಡ್ಬೇಕಂತೇಳಿ ಇವತ್ತು ಟಿ ವಿ ಬಂದ ಮೇಲೆ ಟಿ ವಿ ಪತ್ರಿಕೆ ಎರಡು ಸಮಾನವಾಗಿ ಕೆಲಸ ಮಾಡಕತ್ತೇವ. ಅದಕ್ಕೆ ಮುಖ್ಯ ವಾಹಿನಿಯಲ್ಲಿ ಸಮಾಜಮುಖಿಯಾಗಿ ಮುಖ್ಯ ವಾಹಿನಿಯಲ್ಲಿ ಬರೋರು ಯಾರಪ್ಪ ಅಂತಂದ್ರೆ ಪತ್ರಿಕಾಕರ್ತರು. ಅವರಿಂದಲೇ ಟಿ ವಿ ನಡೀತದ, ಅವರಿಂದಲೇ ಪತ್ರಿಕೆಗಳು ನಡೀತವ. ಸಮಾಜದ ಪ್ರತಿಬಿಂಬವಾಗಿ ಗತಿಬಿಂಬವಾಗಿ ನಡೆದು ನೋಡಿ ನುಡಿಸ್ತಕ್ಕಂಥವ್ರು ಪತ್ರಿಕಾಕರ್ತರು ಅಂತಕ್ಕಂಥದ್ದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ಮಾತು. ನಾಲ್ಕವಾಡಪ್ಪ ಅಂತಂದ್ರೆ 40 ಪವಾಡಗಳನ್ನು ಮೆರೆದಂಥ ಗ್ರಾಮ 40ವಾಡ ಗ್ರಾಮ. 40 ವಾರ್ಡ್ ನಾಯಕರಾಗ್ಯಾರ. ಅಂಥವ್ರು ಇಲ್ಲಿ ಮಹಾ ತಪಸ್ಸುಗಳು ಹುಟ್ಟ್ಯಾರಪ್ಪ ಅಂತಂದ್ರೆ ಇದು ಮಹಾ ಪುಣ್ಯಭೂಮಿ. ಈ ಪುಣ್ಯಭೂಮಿಯನ್ನು ತುಳಿದು ನೀವೆಲ್ಲರೂ ಜೀವನ ಮಾಡತಕ್ಕಂಥ 40 ವಾರ್ಡದ ಭಕ್ತರು ಬಹಳ ಪರಮ ಪವಿತ್ರರು, ಗುರುಕೃಪೆಗೆ ಭಾಜನರಾಗಿರ್ತಕ್ಕಂಥವ್ರು ಅಂತೇಳಿ ಹೇಳಿ ಈಗ ಅಪ್ಪಗಳು ಭಾಳ ಔಷಧದ ಮುಂದೆ ಕಾರ್ಯಕ್ರಮ ಅದಾವ. ಅದಕ್ಕಾಗಿ ನಮ್ಮ ಮಂಡಳಿ ಮಾತಿಗೆ ವಿರಾಮ ಕೊಡ್ತಾ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ನಮ್ಮ ತಾಲೂಕಾ ಸಂಘದ ಅಧ್ಯಕ್ಷರಿಗೆ ಹಾಗೂ ಈ ಊರಿನ ಎಲ್ಲ ಗಣ್ಯಮಾನ್ಯರಿಗೆ ಆಗಮಿಸಿ ಕಾರ್ಯಕ್ರಮ